ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಬೇಬಿ ಕಾರ್ನ್ ಚಿಲ್ಲಿ ಮಾಡ್ತಿದ್ದೀನಿ. ಹೇಗೆ ಮಾಡ್ತೀನಿ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬನ್ನಿ. ಫಸ್ಟ್ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಚಿಕ್ಕದಾಗಿ ಚಾಪ್ ಮಾಡಿರೋ ಗಾರ್ಲಿಕ್ ಮತ್ತು ಚಿಲ್ಲಿ ಹಾಕಿ ಫ್ರೈ ಮಾಡ್ಕೊಬೇಕು. ನಂತರ ಅದಕ್ಕೆ ಕ್ಯಾಪ್ಸಿಕಮ್ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಕ್ಯೂಬ್ಸಾಗಿ ಕಟ್ ಮಾಡಿರೋ ಆನಿಯನ್ ಹಾಕಿ ಫ್ರೈ ಮಾಡಬೇಕು. ಅದನ್ನು ಜಾಸ್ತಿ ಬ್ರೌನ್ ಮಾಡಬಾರ್ದು, ಸ್ವಲ್ಪ ಹಸಿ ಹಸಿಯಾಗೇ ಇರಬೇಕು, ಆಗಲೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದಾದಮೇಲೆ ಚಿಲ್ಲಿ ಪೇಸ್ಟ್ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಬೇಕು. ಚಿಲ್ಲಿ ಪೇಸ್ಟ್ಗೆ ಬ್ಯಾಡಗೆ ಮೆಣಸಿನ್ಕಾಯಿನ ನೆನೆಸಿ ಅದಕ್ಕೆ 4 ಪೀಸ್ ಗಾರ್ಲಿಕ್ ಹಾಕಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಬೇಕು. ಅದಾದಮೇಲೆ ಸೋಯಾ ಸಾಸ್, ಸಾಲ್ಟ್, ಟೊಮೆಟೊ ಸಾಸ್ ಹಾಕಿ ಫ್ರೈ ಮಾಡಿ. ನೀವು ಬೇಕಾದರೆ ಟೊಮ್ಯಾಟೊ ಕೆಚಪ್ ಕೂಡ ಯೂಸ್ ಮಾಡ್ಬೋದು. ಅದಾದಮೇಲೆ ಕಾರ್ನ್ಫ್ಲವರ್ ಮಿಕ್ಸ್ಚರ್ನ ಹಾಕ್ಕೊಬೇಕು, ತಿಕ್ ಕನ್ಸಿಸ್ಟೆನ್ಸಿ ಬರಲಿ ಅಂತ. ಅದಾದಮೇಲೆ ಡೀಪ್ ಫ್ರೈ ಮಾಡಿರೋ ಬೇಬಿ ಕಾರ್ನ್ನ ಹಾಕ್ಕೊಬೇಕು. ಡೀಪ್ ಫ್ರೈ ಮಾಡೋಕ್ಕಿಂತ ಮುಂಚೆ ಬೇಬಿ ಕಾರ್ನ್ಗೆ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್, 2 ಟೇಬಲ್ ಸ್ಪೂನ್ ಮೈದಾ, ಚಿಲ್ಲಿ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ನೆನೆಸಿಟ್ಟು ಆಮೇಲೆ ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಇಷ್ಟು ಮಾಡಿದ್ರೆ ಬೇಬಿ ಕಾರ್ನ್ ಚಿಲ್ಲಿ ರೆಡಿ. ಸರ್ವ್ ಮಾಡುವಾಗ ಮೇಲೆ ಆನಿಯನ್ಸ್ ಹಾಕ್ಕೊಟ್ರೆ ತಿಂದವ್ರು ಕಳೆದೋಗ್ತಾರೆ. ಹೇಗಿತ್ತು ಅಂತ ನೀವು ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಬಾಯ್.